ಶುಕ್ರವಾರ ಹುಟ್ಟಿದವರು ಈ ವಿಡಿಯೋ ತಪ್ಪದೆ ನೋಡಿ. ನಿಮ್ಮ ಜೀವನದ ಈ ರಹಸ್ಯ ಯಾರಿಗೂ ಗೊತ್ತಿಲ್ಲ. ನಮಸ್ಕಾರ ಸ್ನೇಹಿತರೆ, ಶಿವಲೋಕ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಶುಕ್ರವಾರ ಹುಟ್ಟಿದ್ದೀರಾ ಅಥವಾ ನಿಮ್ಮ ಮನೆಯವರು, ಸ್ನೇಹಿತರು, ಪತ್ನಿ, ಮಕ್ಕಳು ಯಾರಾದರೂ ಶುಕ್ರವಾರ ಜನಿಸಿದ್ದಾರಾ? ಹಾಗಿದ್ದರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ಇಂದು ನಾವು ಹೇಳಲಿರುವ ವಿಷಯಗಳು ನಿಮ್ಮ ಜೀವನದ ಅನೇಕ ರಹಸ್ಯಗಳನ್ನು ತಿಳಿಸಿಕೊಡಲಿವೆ. ಶುಕ್ರವಾರ ಎಂಬ ದಿನವನ್ನು ಸಂಪತ್ತು, ಸೌಂದರ್ಯ, ಪ್ರೀತಿ ಮತ್ತು ಐಶ್ವರ್ಯದ ಅಧಿಪತಿಯಾದ ಶುಕ್ರ ಗ್ರಹ ಆಳುತ್ತದೆ. ಆದ್ದರಿಂದ ಈ ದಿನ ಜನಿಸಿದವರಲ್ಲಿ ಕೆಲವು ವಿಶೇಷ ಗುಣಗಳು, ಅದೃಷ್ಟಗಳು ಮತ್ತು ಕೆಲವು ಪರೀಕ್ಷೆಗಳು ಇರುತ್ತವೆ. ಹಾಗಾದರೆ ಶುಕ್ರವಾರ ಹುಟ್ಟಿದವರ ಜೀವನ ಹೇಗಿರುತ್ತದೆ? ಯಾವ ವಯಸ್ಸಿನಲ್ಲಿ ಅದೃಷ್ಟ ತೆರೆದುಕೊಳ್ಳುತ್ತದೆ? ಯಾವ ದೇವರ ಆರಾಧನೆ ಮಾಡಬೇಕು? ಯಾವ ಬಣ್ಣ ಶುಭ? ಎಲ್ಲವನ್ನೂ ತಿಳಿದುಕೊಳ್ಳೋಣ ಬನ್ನಿ. ಭಾಗ 1. ಶುಕ್ರವಾರ ಹುಟ್ಟಿದವರ ಸ್ವಭಾವ. ಶುಕ್ರವಾರ ಜನಿಸಿದವರು ಸಾಮಾನ್ಯವಾಗಿ ತುಂಬ ಮೃದು ಹೃದಯದವರು. ಇವರು ಯಾರಿಗೂ ಬೇಗ ನೋವು ಕೊಡಲು ಇಷ್ಟಪಡುವುದಿಲ್ಲ. ಸಹಾಯ ಮಾಡುವ ಮನಸ್ಸು ಹೆಚ್ಚು. ಸುಂದರವಾದ ವಸ್ತುಗಳು, ಒಳ್ಳೆಯ ಮನೆ, ಒಳ್ಳೆಯ ಬಟ್ಟೆ, ಸಂಗೀತ ಮತ್ತು ಕಲೆಗಳ ಬಗ್ಗೆ ಹೆಚ್ಚು ಆಸಕ್ತಿ ಇರುತ್ತದೆ. ಇವರು ಎಲ್ಲರ ಜೊತೆ ಬೇಗ ಸ್ನೇಹವನ್ನು ಬೆಳೆಸುತ್ತಾರೆ. ಆದರೆ ಯಾರಾದರೂ ಮೋಸ ಮಾಡಿದರೆ ಜೀವನ ಪೂರ್ತಿ ಮರೆಯುವುದಿಲ್ಲ. ಭಾಗ 2. ಅವರ ಅದೃಷ್ಟ. ಇವರಿಗೆ ಹಣ ಸಂಪಾದಿಸುವ ಅವಕಾಶಗಳು ಜೀವನದಲ್ಲಿ ಹಲವಾರು ಬಾರಿ ಬರುತ್ತವೆ. ಆದರೆ ಕೆಲವರು ತಮ್ಮ ಒಳ್ಳೆಯ ಮನಸ್ಸಿನಿಂದ ಹಣ ಕಳೆದುಕೊಳ್ಳುವ ಸಾಧ್ಯತೆಯೂ ಇರುತ್ತದೆ. 35 ವರ್ಷಗಳ ನಂತರ ಹೆಚ್ಚಿನವರ ಜೀವನದಲ್ಲಿ ದೊಡ್ಡ ಬದಲಾವಣೆ ಕಂಡುಬರುತ್ತದೆ. ಮನೆ, ವಾಹನ, ಆಸ್ತಿಯೋಗ ನಿಧಾನವಾಗಿ ಬರುತ್ತದೆ. ಭಾಗ 3. ಶಿಕ್ಷಣ ಮತ್ತು ಉದ್ಯೋಗ. ಕಲೆ, ಸಂಗೀತ, ಬ್ಯೂಟಿ, ಫ್ಯಾಷನ್, ವ್ಯಾಪಾರ, ಶಿಕ್ಷಣ, ಬ್ಯಾಂಕಿಂಗ್, ಸಿನಿಮಾ, ವೈದ್ಯಕೀಯ, IT ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ಮಾಡುತ್ತಾರೆ. ಸ್ವಂತ ವ್ಯವಹಾರ ಮಾಡಿದರೆ ಹೆಚ್ಚಿನ ಯಶಸ್ಸು ಪಡೆಯುತ್ತಾರೆ. ಭಾಗ 4. ಕುಟುಂಬದ ಜೀವನ. ಕುಟುಂಬವನ್ನು ತುಂಬ ಪ್ರೀತಿಸುತ್ತಾರೆ. ಪತಿ ಅಥವಾ ಪತ್ನಿಯ ಬಗ್ಗೆ ಅಪಾರ ಕಾಳಜಿ ಇರುತ್ತದೆ. ಕೆಲವೊಮ್ಮೆ ಅತಿಯಾದ ನಂಬಿಕೆಯಿಂದ ಮೋಸವಾಗುವ ಸಾಧ್ಯತೆಯೂ ಇದೆ. ಭಾಗ 5. ಆರೋಗ್ಯ. ಸಕ್ಕರೆ ಕಾಯಿಲೆ, ಕಿಡ್ನಿ ಸಮಸ್ಯೆ, ಹಾರ್ಮೋನ್ ಸಮಸ್ಯೆಗಳು, ದೇಹದ ತೂಕ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ಪ್ರತಿದಿನ ನಡೆಯುವುದು ಮತ್ತು ಯೋಗ ಮಾಡುವುದು ಉತ್ತಮ. ಭಾಗ 6. ಯಾವ ದೇವರ ಪೂಜೆ ಮಾಡಬೇಕು? ಪ್ರತಿ ಶುಕ್ರವಾರ ಮಹಾಲಕ್ಷ್ಮೀ ದೇವಿ, ದುರ್ಗಾದೇವಿ, ಪಾರ್ವತಿ ದೇವಿ ಇವರ ಆರಾಧನೆ ಮಾಡಿದರೆ ಜೀವನದಲ್ಲಿ ಹಣದ ಕೊರತೆ ಕಡಿಮೆಯಾಗುತ್ತದೆ. ಬಿಳಿ ಹೂವು ಅರ್ಪಿಸುವುದು ತುಂಬ ಶುಭ. ಭಾಗ 7. ಶುಭ ಬಣ್ಣ. ಶುಭ ಬಣ್ಣ ಬಿಳಿ, ಗುಲಾಬಿ, ತಿಳಿ ನೀಲಿ. ಭಾಗ 8. ಶುಭ ಸಂಖ್ಯೆಗಳು ಯಾವುದಪ್ಪ ಅಂದರೆ 6, 15, 24, 33. ಶುಭ ಸಂಖ್ಯೆಯನ್ನು ಹೆಚ್ಚಾಗಿ ಬಳಸುವುದರಿಂದ ಅದೃಷ್ಟವು ಒಲಿಯುತ್ತದೆ. ಭಾಗ 9. ಯಾವ ಕೆಲಸ ಮಾಡಬಾರದು? ಶುಕ್ರವಾರ ಯಾರನ್ನು ಅವಮಾನಿಸಬಾರದು, ಮಹಿಳೆಯರನ್ನು ನೋಯಿಸಬಾರದು, ಸಾಲ ತೆಗೆದುಕೊಂಡರೆ ಸಮಯಕ್ಕೆ ಹಿಂದಿರುಗಿಸಬೇಕು. ಭಾಗ 10. ಜೀವನದ ದೊಡ್ಡ ರಹಸ್ಯ. ಶುಕ್ರವಾರ ಜನಿಸಿದವರ ಜೀವನದಲ್ಲಿ ಒಮ್ಮೆ ದೊಡ್ಡ ತಿರುವು ಬರುತ್ತದೆ. ಅದಾದ ನಂತರ ಅವರು
ಹಿಂದೆ ತಿರುಗಿ ನೋಡುವ ಪರಿಸ್ಥಿತಿ ಬರದೇ ಇರಬಹುದು. ಆದರೆ ತಾಳ್ಮೆ ಮತ್ತು ಪರಿಶ್ರಮ ಇದ್ದರೆ ಮಾತ್ರ ಈ ಯೋಗ ಫಲಿಸುತ್ತದೆ. ಕೊನೆಯ ಮಾತು ಸ್ನೇಹಿತರೆ, ಶುಕ್ರವಾರ ಹುಟ್ಟಿದವರು ತುಂಬ ಅದೃಷ್ಟವಂತರು. ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಜನ್ಮವಾರ ಯಾವುದು ಎಂದು ಕಾಮೆಂಟ್ ಮಾಡಿ. ಇಂತಹ ಧಾರ್ಮಿಕ, ಜ್ಯೋತಿಷ್ಯ ಮತ್ತು ಜೀವನಕ್ಕೆ ಉಪಯುಕ್ತ ಮಾಹಿತಿಗಾಗಿ ಶಿವಲೋಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ತಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು. ಶಿವನ ಕೃಪೆ ಸದಾ ನಿಮ್ಮ ಮೇಲೆ ಇರಲಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.